ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಸಾಕಷ್ಟು ಪರಿಣಾಮವನ್ನು ಸಹ ಬೀರ್ತಾ ಇರುವಂಥದ್ದು. ಸಾಕಷ್ಟು ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೆ ಏರ್ತಾ ಇದೆ. ಇದರ ನಡುವೆ ಇದೀಗ ಪ್ರೀಮಿಯಂ ಪೆಟ್ರೋಲ್ನಲ್ಲೂ ಸಹ ಸಾಕಷ್ಟು 2 ರೂಗಳಷ್ಟು ಹೆಚ್ಚಳವಾಗಿರುವಂಥದ್ದು. ಸದ್ಯಕ್ಕೆ ನಾನೀಗ ಮೈಸೂರಿನ HP ಪೆಟ್ರೋಲ್ ಬಂಕ್ನ ಮುಂಭಾಗ ಇರುವಂಥದ್ದು. ಅಂದರೆ ನಾರ್ಮಲ್ ಪೆಟ್ರೋಲು ಮತ್ತು ಪವರ್ ಪೆಟ್ರೋಲ್ ಬಂಕ್ಗೆ ಹೋಲಿಕೆ ಮಾಡಿದರೆ ಪ್ರೀಮಿಯಂ ಪೆಟ್ರೋಲ್ನಲ್ಲಿ 2 ರೂ ಹೆಚ್ಚಳವಾಗಿರುವಂಥದ್ದು. ಅಂದರೆ ನಾರ್ಮಲ್ ಪೆಟ್ರೋಲ್ 102 ರೂಪಾಯಿ ಮತ್ತು 45 ಪೈಸೆ ಇರುವಂಥದ್ದು. ಆದರೆ ಪವರ್ ಪೆಟ್ರೋಲ್ ಬಂಕ್ ಅಂದರೆ ಪ್ರೀಮಿಯಂ ಪೆಟ್ರೋಲ್ ಏನು 2 ರೂಗಳು ಹೆಚ್ಚಳವಾಗಿರುವಂಥದ್ದು 112.38 ಪೈಸೆ ಪ್ರಸ್ತುತ ದಿನದಲ್ಲಿ ಇರುವಂಥದ್ದು. ನಿನ್ನೆ 110 ರೂಪಾಯಿ ಇದ್ದಂಥ ಆ ಪ್ರೀಮಿಯಂ ಪೆಟ್ರೋಲ್ ಇಂದು 112.38 ಪೈಸೆ ಆಗಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಕೆಲವರು ಪ್ರೀಮಿಯಂ ಪೆಟ್ರೋಲನ್ನು ಬಳಕೆ ಮಾಡ್ತಾರೆ, ಗ್ರಾಹಕರು ಆ ಒಂದು ಪ್ರೀಮಿಯಂ ಪೆಟ್ರೋಲನ್ನು ಹಾಕಿಸ್ಕೊಳ್ಳೋದ್ರ ಮೂಲಕ ಮುಂದಾಗ್ತಾರೆ. ಅಂಥ ಗ್ರಾಹಕರಿಗೆ ಇದು ಒಂದು ರೀತಿ ಹೊಡೆತ ಬಿದ್ದಿರುವಂಥದ್ದು. ಈ ಒಂದು ಪೆಟ್ರೋಲ್ ಮುಂದಿನ ದಿನಗಳಲ್ಲಿ ಹೆಚ್ಚಳವಾಗುವಂಥ ಸಾಧ್ಯತೆ ಇರುವಂಥದ್ದು. ಬರುವಂಥ ಗ್ರಾಹಕರು ಕೆಲವರು ಪವರ್ ಪೆಟ್ರೋಲನ್ನೇ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗ್ರಾಹಕರು ಆ ಪೆಟ್ರೋಲ್ ಬಂಕ್ನ ಸಿಬ್ಬಂದಿಗಳಲ್ಲಿ ಮನವಿ ಮಾಡ್ತಾರೆ. ಇಲ್ಲಿನ ಸಿಬ್ಬಂದಿಗಳು ಸಹ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೇನೆ. ಸರ್, ನಿನ್ನೆ ಪ್ರೀಮಿಯಂ ಪೆಟ್ರೋಲ್ನ ಬೆಲೆ ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ? ಸರ್, ನಿನ್ನೆ 110 ರೂಪಾಯಿ ಇತ್ತು, ಇವತ್ತು 112.38 ಪೈಸೆ ಆಗಿದೆ. ಅಂದರೆ ಈ ಒಂದು ದರ ಮತ್ತೆ ಏರಿಕೆ ಆಗೋ ಸಾಧ್ಯತೆ ಇದೆಯಾ ಹೇಗೆ? ಸರ್, ಗೊತ್ತಿಲ್ಲ ಸರ್. ಅದು ಈಗಲೇ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 2-3 ವರ್ಷ ಆಗಿತ್ತು ಮಾಡಿ, ಇವಾಗ ಜಾಸ್ತಿ ಆಗಿದೆ 2 ರೂಪಾಯಿ. ಅಲ್ಲ, ಸಾಮಾನ್ಯವಾಗಿ ಪವರ್ ಪೆಟ್ರೋಲನ್ನು ಬಳಸುವಂಥ ಗ್ರಾಹಕರು ಪ್ರಶ್ನೆ ಮಾಡ್ತಾರೆ, ಏನಂತ ಕೇಳ್ತಾರೆ ಅವರು. ಮಾಮೂಲು ಏನಪ್ಪ, ನೀವು 110 ಇತ್ತು, ಇವತ್ತು 2 ರೂಪಾಯಿ ಜಾಸ್ತಿ ಆಗಿದೆಲ್ಲ, ನಮ್ಮದು ಪವರ್ನ ಬೇಡಿ ನಾರ್ಮಲ್ ಹಾಕಿ ಅಂತ ಕೇಳ್ತಾರೆ. ಅಂದರೆ ಪ್ರತಿನಿತ್ಯ ಪವರ್ ಪೆಟ್ರೋಲು ಎಷ್ಟು ಸೇಲ್ ಆಗ್ತಾ ಇತ್ತು, ಈಗ 2 ರೂಪಾಯಿ ಹೆಚ್ಚಳ ಆದಮೇಲೆ ಈಗ ಇನ್ನೂ ಯಾರೂ ಬಂದಿಲ್ಲ ಗುರುಗಳೇ. ಒಂದು 2-3 ಸೀಟ್ ಹಾಕ್ಸ್ಕೊಂಡು ಹೋಗಿದ್ದಾರೆ. ಮುಂದೆ ಸಾಯಂಕಾಲ ಗಂಟೆ ನೋಡ್ಬೋದು, 11 ಗಂಟೆ. ಅಂದರೆ ಮತ್ತೆ ಜಾಸ್ತಿ ಆಗೋಂಥ ಸಾಧ್ಯತೆ ಇದೆಯಾ? ಅದು ಹೇಳೋಕ್ಕಾಗಲ್ಲ, ನಮಗೆ ಗೊತ್ತಿಲ್ಲ. ಅದು ಅಲ್ಲಿ ನಾರ್ಮಲ್ ಪೆಟ್ರೋಲು ಅದೇ ಬೆಲೆ ಇದೆ, ಆದರೆ ಪ್ರೀಮಿಯಮಲ್ಲಿ ಮಾತ್ರ 2 ರೂಪಾಯಿ ಹೆಚ್ಚಳ ಆಗಿದೆ. 2 ರೂಪಾಯಿ ಜಾಸ್ತಿ ಆಗಿದೆ. ಗ್ರಾಹಕರು ಕೇಳ್ಬಿಟ್ಟು ಹಾಕಿಸ್ಕೊತಾರೆ, ಆ ಬೆಲೆ ಕೇಳಿ ಹಾಕಿಸ್ಕೊತಾರೆ. ಬೆಲೆ ಕೇಳ್ತಾರೆ, ನೋಡ್ತಾರೆ, ಇಲ್ಲಿ ನೋಡ್ತಾರೆ, ರೈಟ್ ನೋಡಿದ್ರೆ ಮುಂದ್ಗಡೆ ಹೋಗ್ತಾರೆ. 112 ಅದ, ಅಲ್ಲಿ 110, 102 ಇದೆ ಅಂತ. ಅಂದರೆ ಇತರ ದಿನಗಳಲ್ಲಿ ಹೆಚ್ಚಾಗಿ ಸೇಲ್ ಆಗ್ತಾಯಿತ್ತಾ ಪವರ್? ಆಯ್ತಿತ್ತು. ಇವತ್ತು ನೋಡ್ಬೇಕು ಎಷ್ಟು ಸೇಲ್ ಆಗುತ್ತೆ ಅಂತ. ಇದು ಪೆಟ್ರೋಲ್ ಬಂಕ್ನ ಸಿಬ್ಬಂದಿಗಳ ಮಾತುಗಳು. ಅಂದರೆ 110 ರೂ ಇದ್ದಂಥ ನಿನ್ನೆ ಪ್ರೀಮಿಯಂ ಪೆಟ್ರೋಲು ಇಂದು 112.38 ಪೈಸೆ ಇರುವಂಥದ್ದು. ಅಲ್ಲಿಗೆ 2 ರೂ ಹೆಚ್ಚಳವಾಗಿದೆ. ಇದು ಮುಂದಿನ ದಿನಗಳಲ್ಲಿ ಮತ್ತೆ ಹೆಚ್ಚಳ ಆಗುವಂಥ ಸಾಧ್ಯತೆಯು ಇದೆ ಅನ್ನುವಂಥ ಮಾತುಗಳನ್ನು ತಿಳಿಸ್ತಿರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.